ಸುಜನ್ ಸರ್ ಏನು ಮಾಡ್ತಾ ಇದೀಯಾ? ಸರ್ ಅದು ಎಲೆಗಳಿಗೆಲ್ಲ ಹುಳು ಬಿದ್ದಿತ್ತು, ಅದಕ್ಕೆ ಸ್ಪ್ರೇ ಮಾಡ್ತಾ ಇದೆ. ಗುಡ್. ನಿನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆಯಾ? ಹೌದು ಸರ್, ಇದರಲ್ಲೆಲ್ಲ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹಸಿರು ಕಂಡ್ರೆ ಸಾಕು ಸರ್, ಹಂಗೆ ಕಳೆದೋಗ್ಬಿಡ್ತೀನಿ. ಮತ್ತು ಸರ್ ಎಸ್ಟೇಟು ತುಂಬ ಚೆನ್ನಾಗಿದೆ ಸರ್, ವೆಲ್ ಮೈಂಟೈನ್ಡು, ತುಂಬ ಸಮೃದ್ಧವಾಗಿದೆ. ಈ ಮಣ್ಣಂತೂ ತುಂಬ ಫಲವತ್ತಾಗಿದೆ ಸರ್. ಅದೇ ಹೇಳ್ತೀಯಾ? ಏನು ಸರ್ ಹಿಂಗೆ ಹೇಳ್ತೀರಾ? ಮಣ್ಣು ನೋಡಿದ್ರೆ ಸಾಕು ಸರ್, ಅದರ ಹಣೆ ಬರ ಹೇಳ್ಬೋದು. ಇದು ಒಳ್ಳೆ ಕಾಡು ಮಣ್ಣು ಇದ್ದಂಗಿದೆ ಸರ್, ಹುಡುಕಿದ್ರು ಇಂಥ ಮಣ್ಣು ಸಿಗಲ್ಲ. ಈ ಮಣ್ಣಲ್ಲಿ ನೀವೇನೇ ಹಾಕಿದ್ರು ತುಂಬ ಸಮೃದ್ಧಿಯಾಗಿ ಬೆಳೆಯುತ್ತೆ ಸರ್. ಅಲ್ಲಿ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಅಡಿಕೆ ಹಾಕಿ ಕಾಳು ಮೆಣಸು ಹಬ್ಸಿದ್ರೆ ತುಂಬ ಸೂಪರಾಗಿ ಬೆಳೆಯುತ್ತೆ ಸರ್. ಅಜ್ಜಿಗೆ ಹೇಳೋಣ ಅಂತಿದ್ದೀನಿ. ಅಲ್ಲ, ನಿನಗೆ ಇದ್ರ ಬಗ್ಗೆ ಎಲ್ಲ ಹೇಗೆ ಇಂಟ್ರೆಸ್ಟ್ ಬಂತು? ಸರ್ ನಂಗೆ ಚಿಕ್ಕ ವಯಸ್ಸಿಂದನೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಸರ್. ಮೊದಲೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಕಿಡ್ಡು, ಅಲ್ಲ ಈಗಲೂ ಅದೇ ಥರ ಇದ್ದೀನಿ, ಅದು ಬೇರೆ ವಿಷಯ. ಬಟ್ ಹಂಗಾಗಿ ನನಗೆ ಸರ್ ಉಳುಮೆ ಮಾಡೋದು, ಕೃಷಿ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಸರ್. ಬಟ್ ಗೊತ್ತಿಲ್ಲ ಸರ್, ದೇವ್ರು ಒಳ್ಳೇದು ಮಾಡಿದ್ರೆ ನಾನು ಇದೇ ಥರ ಜಾಗ ತೊಗೊಂಡು ಕೃಷಿ ಮಾಡ್ತೀನಿ ಸರ್. ತರಾವರಿ ಬೆಳೆ ಬೆಳೀತಾ ನನ್ನದೇ ಒಂದು ಪುಟ್ಟ ಪ್ರಪಂಚ ಕ್ರಿಯೇಟ್ ಮಾಡಿಕೊಂಡು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ದೇವ್ರು ಯಾವಾಗ ಟೈಮ್ ಕೊಡ್ತಾನೋ ಗೊತ್ತಿಲ್ಲ. ಅದರಲ್ಲಿ ಏನಿದೆ, ಹೇಗಿದ್ರು ಸಂಪಾದನೆ ಮಾಡ್ತಾ ಇದೆಯಪ್ಪ, ಯಾವುದಾದ್ರೂ ಒಂದು ಜಾಗ ತೊಗೊಂಡ್ರಾಯ್ತು. ಎಲ್ಲಿ ಸರ್, ಇವಾಗ ದುಡಿತಿರೋ ದುಡ್ಡು ಮನೆ ನಡ್ಸೋಕ್ಕೆ ಸಾಕಾಗ್ಬಿಡುತ್ತೆ. ಇಷ್ಟು ದೊಡ್ಡ ಜಾಗ ತೊಗೊಂಡು ಫಾರ್ಮ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಖಂಡಿತ ಸರ್, ಕಷ್ಟಪಟ್ಟು ದುಡಿಮೆ ಮಾಡಿ ತೊಗೋತೀನಿ ಸರ್. ಒಂದಿನ ಫಾರ್ಮ್ ಮಾಡೇ ಮಾಡ್ತೀನಿ. ಆಮೇಲೆ ಸರ್, ನೀವೊಂದು ಆ್ಯಪ್ ರಿಲೀಸ್ ಮಾಡಿದ್ದೀರಲ್ಲ, ಅದು ತುಂಬ ಚೆನ್ನಾಗಿದೆ ಸರ್. ನಮ್ಮಂಥ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ ಆಗ್ತಿದೆ. ಆಮೇಲೆ ಪ್ಯಾಸಿವ್ ಇನ್ಕಮ್ ಥರ ಕೂಡ ಆಗ್ತಿದೆ ಸರ್. ಸರ್ ಅದೇ ರೀತಿ ಇವಾಗೆಲ್ಲ ಯುವಕರು ಕೂಡ ಕೃಷಿ ಮಾಡಬೇಕು ಅಂತ ಮುಂದೆ ಬರ್ತಿದ್ದಾರೆ. ಇದು ಕೂಡ ಎಲ್ರಿಗೂ ಪ್ಯಾಸಿವ್ ಇನ್ಕಮ್ ಆಗ್ತಿದೆ ಸರ್. ನೋಡ್ಬೇಕು ಸರ್, ನನಗಂತ ಟೈಮು ಅವಕಾಶ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಬಟ್ ಖಂಡಿತ ತೋಟ ಮಾಡೇ ಮಾಡ್ತೀನಿ ಸರ್. ವೆರಿ ಗುಡ್. ಅಲ್ಲ, ನಿನಗೆ ಈ ವಿಷಯ ಎಲ್ಲ ಗೊತ್ತಿದೆ ಅಂತ ನನ್ನ ಹತ್ರ ಯಾವತ್ತೂ ಹೇಳಲೇ ಇಲ್ಲ. ಹೇಳಬಾರ್ದು ಅಂತಲ್ಲ ಸರ್, ಹೇಳಕ್ಕೆ ಟೈಮ್ ಆಗಿರಲಿಲ್ಲ ಅಷ್ಟೇ. ಇವತ್ತು ಈ ತೋಟ ಹಂಗೆ ಎಲ್ಲ ನೆನಪಾಯ್ತು ಹೇಳಿದೆ. ಬಟ್ ಸುಧಾವ್ರಿಗೆ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಸರ್, ತೋಟ ಮಾಡಬೇಕು, ಕೃಷಿ ಮಾಡಬೇಕು ಅಂತೆಲ್ಲ. ಸರಿ ಸರ್, ಇದೊಂಚೂರು ಸ್ಪ್ರೇ ಮಾಡಿ ಬರ್ತೀನಿ. ಹಾಂ. ಕೂತ್ಕೊಳ್ಳಿ. ಏನಾಯ್ತು? ನಾನು ಸುಧಾ ಜೊತೆ ಮಾತಾಡ್ತಿದ್ದೆ. ಅವಳ ಪರಿಸ್ಥಿತಿ ಕೇಳಿ ಸ್ವಲ್ಪ ಬೇಜಾರಾಯ್ತು. ಹೌದು, ನಾನು ಸೃಜನ್ ಜೊತೆ ಮಾತಾಡ್ತಿದ್ದೆ. ಯಾಕೋ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ, ಫೈನಾನ್ಷಿಯಲಿ ಇನ್ನೂ ಸ್ಟೇಬಲ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಈ ಆಸ್ತಿ ಹಂಚಿಕೆ ಮಾಡುವಾಗ ಅವಳು ಅಣ್ಣ ಅನ್ನೋ ಪ್ರೀತಿಯಿಂದನೋ ಅಥವಾ ಫಾರ್ಮ್ಯಾಲಿಟಿಗೋ ನನಗೇನು ಬೇಡ ಅಣ್ಣ, ನೀವು ನನ್ನ ಜೊತೆ ಇದ್ರೆ ಸಾಕು ಅಂತ ಹೇಳಿದ್ಲು. ನಾನು ಎಲ್ಲ ಪ್ರಾಪರ್ಟಿಗಳನ್ನೂ ಕೊಟ್ಬಿಡ್ಬಾರ್ದಾಗಿತ್ತು. ಅವಸರದಲ್ಲಿ ತೀರ್ಮಾನ ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ ಈಗ. ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ಆಗ ಅವಳ ಮಾತು ಕೇಳಿಬಿಟ್ಟು ನೀವೊಂದು ತೀರ್ಮಾನ ತೊಗೊಂಡ್ರಿ, ಆ ಟೈಮಿಗೆ ಅದು ಸರಿಯಾಗಿತ್ತು. ಎನಿವೇಸ್ ಹೊಸ ಕಂಪ್ನಿಯಲ್ಲಿ 10% ಶೇರು ಅವಳ ಹೆಸರು ಕೊಟ್ಟಿದ್ದೀರಾ. ಇನ್ನೂ ಏನಾದರೂ ಮಾಡಬೇಕಂದ್ರೆ ಸೃಜನ್ ಅವ್ರನ್ನ ನಿಮ್ಮ ಕಂಪ್ನಿಯಲ್ಲಿ ಪಾರ್ಟ್ನರ್ ಮಾಡ್ಕೊಳ್ಳಿ, ಹಾಗೆಲ್ಲಾನು ಕಾಂಪನ್ಸೇಟ್ ಆಗೋಗ್ಬಿಡುತ್ತೆ, ರೈಟ್? ಇಲ್ಲ ಭೂಮಿಕಾ, ಇನ್ನೂ ಹೆಚ್ಚಿಗೆ ಏನು ಮಾಡಬೇಕು. ನಿಮಗೇನು ಸರಿ ಅನ್ಸುತ್ತೆ ಅದನ್ನು ಮಾಡಿ. ನೀವು ತಗೊಳ್ಳೋ ಎಲ್ಲ ಡಿಸಿಷನ್ಸು ಕರೆಕ್ಟಾಗೇ ಇರುತ್ತೆ. ನೋಡ